ಹಳೆಯ ದೇಶಕ್ಕೆ ಯುವಕನ ಕತ್ತು ಕೊಯ್ದು ಬರ್ಬರ ಕೊಲೆ. ಮಾತನಾಡಲು ಕರೆಸಿಕೊಂಡು ಯುವಕರ ಗುಂಪಿನಿಂದ ಏಕಾಏಕಿ ಅಟ್ಯಾಕ್. ಕೊಲೆ ಮಾಡಿ ಟಾಟಾ ಏಸ್‌ನಲ್ಲಿ ರಾತ್ರಿಯೆಲ್ಲ ಸುತ್ತಿ ಹೆದ್ದಾರಿಯಲ್ಲಿ ಶವ ಎಸೆದ ದುರುಳರು. ರೌಡಿ ಶೀಟರ್ ಮಿಟ್ಟೆ ನರಸಿಂಹಮೂರ್ತಿ ಎಂಬಾತನಿಂದ ಕೃತ್ಯ. ಸಾಲದ ಹಣ ವಾಪಸ್ ಕೇಳಿದ್ದಕ್ಕೆ ನಡೆಯಿತಾ ಹತ್ಯೆ. ಅಂದಹಾಗೆ ನಿನ್ನೆ ರಾತ್ರಿ ಹೇಮಂತ್‌ನಿಗೆ ಮೇಡಳ್ಳಿ ನರಸಿಂಹಮೂರ್ತಿ ಅಲಿಯಾಸ್ ಮಿಟ್ಟಿ ಎಂಬಾತ ಪದೇ ಪದೇ ಮಾತನಾಡಬೇಕು ಅಂತ ಫೋನ್ ಮಾಡಿ ಕರೆಸಿಕೊಂಡಿದ್ದನಂತೆ. ಮನೆಯಿಂದ ಹೋದ ಹೇಮಂತ್ ತನ್ನ 4 ಜನರ ಸ್ನೇಹಿತರ ಜೊತೆ ನಗರದ ಜೆಪಿ ಬಾರ್ ಬಳಿ ತೆರಳಿದ್ದಾನೆ. ಅಲ್ಲೇ ಇದ್ದ ನರಸಿಂಹಮೂರ್ತಿ ಬಾರ್ ಮೇಲೆ ಕರೆದುಕೊಂಡು ಹೋಗಿ ಮಾತಿಗೆ ಮಾತು ಬೆಳೆಸಿಕೊಂಡಿದ್ದಾರೆ. ಬಾರಿನಿಂದ ಕೆಳಗೆ ಇಳಿಯುತ್ತಿದ್ದ ಹೇಮಂತನನ್ನು ಕೆಳಗಡೆ ಇದ್ದ ನರಸಿಂಹಮೂರ್ತಿ ಗ್ಯಾಂಗ್ ಅಟ್ಯಾಕ್ ಮಾಡಿದೆ. ಮುಚ್ಚಿನಿಂದ, ಚಾಕುವಿನಿಂದ ಹೇಮಂತ್‌ನ ಮೇಲೆ ಹಲ್ಲೆ ಮಾಡುತ್ತಿದ್ದಂತೆ ಹೇಮಂತ್ ಸ್ನೇಹಿತರು ಭಯ ಬಿದ್ದು ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಇನ್ನು ಚಾಕುವಿನಿಂದ ಕತ್ತು ಕೊಯ್ದು ಟಾಟಾ ಏಸ್ ವಾಹನದಲ್ಲಿ ಹೇಮಂತ್‌ನನ್ನು ಹಾಕಿಕೊಂಡು ಆರೋಪಿಗಳು ಇಡೀ ರಾತ್ರಿ ಸುತ್ತಿ ಬೆಳಗ್ಗೆ 4 ಗಂಟೆ ಸುಮಾರಿಗೆ ಯಲಹಂಕ ರಸ್ತೆ ನವೋದಯ ಶಾಲೆ ಹೆದ್ದಾರಿಯಲ್ಲಿ ಶವವನ್ನು ಬಿಸಾಡಿ ಎಸ್ಕೇಪ್ ಆಗಿದ್ದಾರೆ. ಅಂದಹಾಗೆ ಹಳೆಯ ದೇಶವೇ ಕೊಲೆಗೆ ಕಾರಣ ಎಂದು ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆ ನರಸಿಂಹಮೂರ್ತಿ ಅಲಿಯಾಸ್ ಮಿಟ್ಟಿಗೆ ಕೊಲೆಯಾದ ಹೇಮಂತನಿಂದ ಲಕ್ಷಾಂತರ ಸಾಲ ಪಡೆದಿದ್ದನಂತೆ. ಹಣವನ್ನು ಹಿಂದಿರುಗಿಸದೆ ಆರೋಪಿ ನರಸಿಂಹ ಅವಾಜಾಗ್ತಿದ್ದ ಎನ್ನಲಾಗಿದೆ. ಇದೇ ವಿಚಾರವಾಗಿ ಇಬ್ಬರ ನಡುವೆ ಗಲಾಟೆಯಾಗಿ ನಿನ್ನೆ ಸಂಜೆ ಪ್ಲಾನ್ ಮಾಡಿ ಹೇಮಂತನನ್ನು ಕರೆಸಿಕೊಂಡು ಕೊಲೆಗೈಯಲು ಸ್ಕೆಚ್ ಮಾಡಲಾಗಿತ್ತು ಎನ್ನಲಾಗಿದೆ. ಇನ್ನು ಕೊಲೆಯಾದ ಹೇಮಂತ್‌ನನ್ನು ಶವಾಗಾರಕ್ಕೆ ಸಾಗಿಸಲಾಗಿದ್ದು, ಸ್ಥಳಕ್ಕೆ ದೊಡ್ಡಬಳ್ಳಾಪುರ ಶಾಸಕ ಧೀರಜ್ ಮುನ್ರಾಜು ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಘಟನೆಯ ಬಗ್ಗೆ ಎಲ್ಲ ಮಾಹಿತಿ ಪಡೆದಿದ್ದಾರೆ. ಮನೆಮಗನನ್ನು ಕಳೆದುಕೊಂಡ ಕುಟುಂಬಸ್ಥರು ನೋವು ಮುಗಿಲು ಮುಟ್ಟಿದೆ. ಒಟ್ಟಾರೆ ಕೊಲೆಗೈದು ರಾತ್ರಿ ಇಡೀ ಸುತ್ತಿ ಬೆಳಗಿನ ಜಾವ ಶವವನ್ನು ಬಿಸಾಡಿ ಆರೋಪಿ ನರಸಿಂಹಮೂರ್ತಿ ಅಲಿಯಾಸ್ ಮಿಟ್ಟೆ ಹಾಗೂ ಆತನ ಸಹಚರರು ಎಸ್ಕೇಪ್ ಆಗಿದ್ದಾರೆ. ಈ ಸಂಬಂಧ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಆರೋಪಿಗಳ ಪತ್ತೆಗಾಗಿ 2 ತಂಡ ರಚನೆ ಮಾಡಲಾಗಿದೆ. ಕೊಲೆಗೈದ ಆರೋಪಿಗಳು ಸಿಕ್ಕ ನಂತರ ಕೊಲೆಗೆ ನಿಖರ ಕಾರಣ ಗೊತ್ತಾಗಲಿದೆ. ಇದು ನಿನ್ನೆ ರಾತ್ರಿ 11 ಗಂಟೆಗೆ ಬಾಶೆಟ್ಟಹಳ್ಳಿ ಹತ್ರ ಜೆ.ಪಿ. ಬಾರ್ ಹತ್ರ ಆಗಿದೆ. ಉಸ್ಕೂರು ಹುಡುಗ 26 ವರ್ಷದ ಹೇಮಂತಗೌಡ ಅಂತೇಳಿ, ನರಸಿಂಹಮೂರ್ತಿ ಅಂತೇಳಿ ಮೇಡ್ಯಾಳದ ಹುಡುಗ ಮತ್ತು ಅವರೆಲ್ಲ ಬಾರ್ ಹತ್ರ ಏನೋ ಮಾತಾಡಬೇಕು ಅಂತೆಲ್ಲ ಕರೆಸ್ಕೊಂಡಿದ್ದಾರೆ. ಎಲ್ಲ ಫ್ರೆಂಡ್ಸೇ ಇದ್ದಾರೆ. ನರಸಿಂಹಮೂರ್ತಿ ಮೇಲೆ ಈಗಾಗಲೇ ನಮ್ಮ ಠಾಣೆಯಲ್ಲಿ ರೌಡಿಯಾಳೆ ಲಿಸ್ಟಲ್ಲಿದ್ದಾರೆ. ಯಾವುದೇ ಪ್ರಕರಣಗಳಲ್ಲಿ ಇಸ್ಪೀಟ್ ಆಡಿಸ್ತಾನೆ ಅನ್ನೋ ಕಾರಣಕ್ಕೆ ಅದನ್ನ ನಿಗಾ ವಹಿಸಬೇಕು ಅಂತೇಳಿ ರೌಡಿ ಶೀಟನ್ನು 2020ರಲ್ಲಿ ಓಪನ್ ಮಾಡಿದ್ವಿ. ರಾತ್ರಿ ಬಾರಲ್ಲಿ ಕುಡಿದ ನಂತರ ಗಲಾಟೆ ಮಾಡಿ ಬಾರ್ ಮುಂದೆ ಹೊಡೆದಿದ್ದಾರೆ. ಆನಂತರ ತಗೊಂಡೋಗಿ ಹೊರಗಡೆ ಚಾಕುನಿಂದ ಕುತ್ತಿಗೆ ಮತ್ತು ಎದೆಗೆಲ್ಲ ಚುಚ್ಚಿದೆ. ಪೂರ್ಣ ಜಾಸ್ತಿ ಬ್ಲೀಡಿಂಗ್ ಆಗಿ ಆಗಿದೆ. ಉದ್ದೇಶ ಏನು ಅನ್ನೋದನ್ನು ಗೊತ್ತಾಗಿಲ್ಲ. ಅವರೆಲ್ಲ ಓಡೋಗಿದ್ದಾರೆ. ಈಗಾಗಲೇ 2 ತಂಡ ಮಾಡಿದ್ವಿ. ನಮ್ಮ ಟೌನ್ ಇನ್ಸ್ಪೆಕ್ಟ್ರು ಮತ್ತು ರೂರಲ್ ಇನ್ಸ್ಪೆಕ್ಟರ್ ಸಾದಿಕ್ ದಯಾನಂದ್ ಅಂತೇಳಿ ಈಗ ಹೋಗಿದ್ದಾರೆ.
ಕೆಲವ್ರನ್ನ ವಶಕ್ಕೆ ತಗೊಂಡು ವಿಚಾರಣೆ ಮಾಡ್ತಾ ಇದ್ದೀವಿ. ನಮ್ಮ ವರಿಷ್ಠಾಧಿಕಾರಿಗಳೆಲ್ಲ ಭೇಟಿ ಕೊಟ್ಟಿದ್ದಾರೆ. ಅದು ಅವ್ರನ್ನ ಸಂಜೆ ಒಳಗೆ ಎಲ್ಲ ಅರೆಸ್ಟ್ ಮಾಡ್ತೀವಿ. ಸರ್, ಮೀಟರ್ ದಂಧೆ ಈ ವಿಚಾರ ಗಲಾಟೆ ಆಗಿದೆ ಅನ್ನೋಂಥ ಮಾತುಗಳು ಸಹ ಕೇಳಿಬರ್ತಿದೆ. ಈಗಿನ್ನೂ ತನಿಖೆನಲ್ಲಿದೆ. ನರಸಿಂಹಮೂರ್ತಿ ಇಸ್ಪೆಟ್ಟಾಡೋದು ಮತ್ತು ಕುಡಿಯೋದು ಜಾಸ್ತಿ ಇತ್ತು, ಗಲಾಟೆ ಇತ್ತು ಅಂತ ಹೇಳ್ತಿದ್ದಾರೆ. ಬಟ್ ಅದರ ಪ್ರಕರಣ ಯಾವುದೂ ಇರಲಿಲ್ಲ. ಒಂದು ಸಾರಿ ಇಸ್ಪೆಟ್ಟಾಡಿದ್ರ ಬಗ್ಗೆ ಪ್ರಕರಣ ದಾಖಲು ಮಾಡಿ 4 ವರ್ಷದಿಂದನೇ ರೌಡಿ ಹಾಳೆ ತೆಗೆದಿದ್ವಿ. ಅದು ಪತ್ತೆ ಹಚ್ತೀವಿ, ತನಿಖೆನಲ್ಲಿ ಇದು ಮಾಡ್ತೀವಿ ಇರ್ಬೋದು. ಮೃತನ ವಿರುದ್ಧ ಯಾವ ದೂರು ದಾಖಲಾಗಿದೆ ಆತನ ಮೃತನ ವಿರುದ್ಧ ಯಾವುದಿಲ್ಲ. ಒಂದು ಸಣ್ಣದು ಯಾವುದೋ ಒಂದು ಇದಿತ್ತು. ಅವನು ಅದೇ ನೆಗ್ಲಿಜಿಬಲ್, ಆದಮೇಲೆ ಯಾವುದೇ ನೆಗೆಟಿವ್ ಇರಲಿಲ್ಲ. ಸೆಕ್ಯೂರಿಟಿ ಏಜೆನ್ಸಿ ಮತ್ತು ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಿದ್ರು ಅಂತ ಹೇಳ್ತಿದ್ದಾರೆ ಇದು ಮಾಡಿಕೊಂಡು.